ದರ್ಶನ್ಗೆ ಸಂಕಷ್ಟ. ನಾವು ಇದನ್ನ ಹೇಳಿ 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 ಸಾಕಾಗ್ಲಿಲ್ವಾ? ಈ ಕೇಸ್ ಯಾವಾಗಾದ್ರೂ ಮುಗಿಯತ್ತೆ ಅಂತ ನಮಗೆ ಅವರ ಅಭಿಮಾನಿಗಳಿಗಂತೂ ಇನ್ನೂ ಸಿಕ್ಕಾಪಟ್ಟೆ ಇದೆ. ನಮಗೇನು ಅಂತಂದರೆ ದರ್ಶನ್ ಅವ್ರಿಗೆ ಸಂಕಷ್ಟ, ಅವ್ರು ಅಲ್ಲಿ ಹೋದರು, ಕೇಸಲ್ಲಿ ಅದಾಯಿತು, ಕೋರ್ಟಲ್ಲಿ ಅದಾಯಿತು, ಈಗ ಮತ್ತೆ ಅದೇ ಬಂದಿರೋದು. ಏನು ಕೋರ್ಟ್ನಲ್ಲಿ ಅದೇ ವಾದ ಆಗಿದೆ ದರ್ಶನ್ ವಿಚಾರದಲ್ಲಿ. ಅವರ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಏನು ಆಗಿದೆ ಹಾಗಿದ್ದಾಗ? ಈಗ ನಿಜವಾಗಿಯೂ ಕೂಡ ದರ್ಶನ್ಗೆ ಸಿಕ್ಕಿರುವಂಥದ್ದು ಮೆಡಿಕಲ್ ಬೇಲ್, ಅದು ಎಕ್ಸ್ಟೆಂಡ್ ಆಯ್ತಾ ಆಗ್ಲಿಲ್ವಾ ಅದು ಪ್ರಶ್ನೆ ಇದೆ. ಸರ್ಜರಿ ಆಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆಗೆ. ಆಮೇಲೆ ಇನ್ನೊಂದು ಕಡೆಗೆ ರೆಗ್ಯುಲರ್ ಬೇಲ್ ಏನು ಕಥೆ ಆಯಿತು? ಇವರೇನೋ ಆಚೆ ಬಂದಿದ್ದಾರೆ, ಇನ್ನುಳಿದಂಥವ್ರ ಕಥೆ ಏನು? ನಿಜವಾಗ್ಲೂ ಕೇಸ್ ಯಾವಾಗ ಆಗತ್ತೆ ಇತ್ಯರ್ಥ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಗೋ ನ್ಯಾಯ ಆದರೂ ಯಾವಾಗ? ಇಂಥ ಪ್ರಶ್ನೆಗಳು ಪಟ್ಟಿನೇ ಇದೆ. ಉತ್ತರ ಸಿಗಬೇಕು ಅಂತಂದ್ರೆ ಈ ಕೇಸ್ ಇತ್ಯರ್ಥ ಆಗ್ಬೇಕು ಯಾವಾಗ? ಕೊಲೆ ಪ್ರಕರಣದಲ್ಲಿ ಇವತ್ತು ಕೂಡ ಡಿ ಗ್ಯಾಂಗ್ಗೆ ನಿರಾಸೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಕೂಡ ಸಿಗಲಿಲ್ಲ ಸಿಹಿ ಸುತ್ತು. ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ದರ್ಶನ್ ಬೇಲ್ ರದ್ದು ಮಾಡಿ ಜೈಲಿಗೆ ಕಳುಹಿಸಿ ಅಂತ ಎಸ್ಪಿಪಿ ಅವರು ಹೇಳಿದ್ದಾರೆ, ವಾದ ಮಂಡಿಸಿದ್ದಾರೆ ಇವತ್ತು. ಯಾಕೆ ಅಂತ ಅಂದ್ರೆ ಅದಕ್ಕೆ ಕಾರಣ, ಬೇಲನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಇಲ್ಲ 2-3 ದಿನದಲ್ಲಿ ಅವರಿಗೆ ಕಾಲ್ ಡ್ಯಾಮೇಜ್ ಆಗ್ಬಿಡುತ್ತೆ, ಅವ್ರ ಸ್ವಾಧೀನವನ್ನ ಕಳ್ಕೊಂಡು ಬಿಡ್ತಾರೆ, ರಕ್ತ ಸಂಚಾರನೆ ಆಗ್ತಾ ಇಲ್ಲ, ಸರ್ಜರಿ ಮಾಡಿಸ್ಲೇಬೇಕು ಅಂತ ಹೇಳಿ ಜಾಮೀನನ್ನ ಪಡ್ಕೊಂಡಿದ್ದು. 5 ವಾರ ಆಗೋಯ್ತು. 5 ವಾರ ಆದರೂ ಕೂಡ ಇನ್ನೂ ಸರ್ಜರಿನೇ ಆಗಿಲ್ಲ. ಸೊ ಏನಾಯ್ತು ಇವತ್ತು? ತಕ್ಷಣವೇ ಜಾಮೀನು ಬೇಕು ಅಂತ ಪಡ್ಕೊಂಡ್ರು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ, ತಕ್ಷಣವೇ ಜಾಮೀನು ಬೇಕು ಅಂತ ದರ್ಶನ್ ಅವ್ರು ಪಡ್ಕೊಂಡ್ರು. ಇಲ್ಲವಾದಲ್ಲಿ ಪಾರ್ಶ್ವವಾಯು ಆಗ್ಬಿಡುತ್ತೆ ಅಂತ ಅಂದಿದ್ರು. ನನಗೆ ಹೇಳ್ತಾ ಇದ್ನಲ್ಲ, ಎಡಗಾಲಿಗೆ ಸ್ವಾಧೀನ ಕಳ್ಕೊಂಡು ಬಿಡುತ್ತೆ, ಪಾರ್ಶ್ವವಾಯು ಆಗ್ಬಿಡುತ್ತೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅನ್ನುವಂಥದ್ದನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಈವರೆಗೂ ಕೂಡ ಆಪರೇಷನ್ ಮಾಡಿಲ್ಲ. 6 ವಾರ ನೀವು ಗಡುವನ್ನ ಕೊಟ್ಟಿದ್ರಿ, 5 ವಾರ ಕಳೀತಾ ಬಂತು. ಈ ಬುಧವಾರಕ್ಕೆ ಮುಕ್ತಾಯವಾಗುತ್ತೆ 6 ವಾರ. ಇನ್ನೂ ಕೂಡ ಅವರು ಸರ್ಜರಿ ಮಾಡಿಸ್ಕೊಂಡಿಲ್ಲ. ದರ್ಶನ್ ಸಿನಿಮಾದಂತೆ ನಟನೆ ಮಾಡ್ತಿದ್ದಾರೆ ಅಂತ ಇಟ್ಟಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು. ಮಧ್ಯಂತರ ಜಾಮೀನು ರದ್ದು ಮಾಡಿ ಮತ್ತೆ ಜೈಲಿಗೆ ಕಳುಹಿಸಿ ಅಂತ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಏನಾಯ್ತು ಈ ವಾದವನ್ನ ಮಂಡಿಸಿದ ನಂತರ? ಏನಿ ಕಮೆಂಟ್ಸ್ ಬಂತ ನ್ಯಾಯಮೂರ್ತಿಗಳಿಂದ, ಅಥವಾ ಕೌಂಟರ್ ಅಟ್ಯಾಕ್ ಏನಾದರೂ ಆಯ್ತಾ ಈ ವಿಚಾರದಲ್ಲಿ? ಕೇಳಬೇಕು, ಅದನ್ನ ಕೇಳೋಣ. ನನ್ನ ಸಹೋದ್ಯೋಗಿಯು ಕೂಡ ಜಾಯಿನ್ ಆಗ್ತಾರೆ. ಪೂರ್ತಿಯಾಗಿ ಇವತ್ತು ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಅವ್ರ ಹತ್ರ ಕೇಳೋಣ ಅದನ್ನ, ಏನಾಯ್ತು ಏನಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪ್ರಸನ್ನ ಕುಮಾರ್ ಅವರು ಇರುವಂತ ಮಧ್ಯಂತರ ಜಾಮೀನನ್ನೇ ರದ್ದು ಮಾಡಿ ಅಂತ ಕೇಳ್ತಾ ಇರೋದು. ಅವ್ರು ನೋಡಿದ್ರೆ ಅಲ್ಲಿ ರೆಗ್ಯುಲರ್ ಜಾಮೀನು ಕೊಡಿ ನಮಗೆ ಈ ಪ್ರಕರಣದಲ್ಲಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡು ಕೂತಿದ್ದಾರೆ. ಅದರ ವಾದವನ್ನ ಸೋಮವಾರಕ್ಕೆ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಸಿಕ್ಕಿರುವಂತ ಜಾಮೀನನ್ನ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಪ್ರಸನ್ನ ಕುಮಾರ್ ಅವರು ಹೇಳ್ಕೊಳ್ತಾ ಇರೋದು. ಮಧ್ಯಂತರ ಜಾಮೀನು ಏನ್ ಸಿಕ್ಕಿದೆ ಅದು ದುರ್ಬಳಕೆ ಆಗಿದೆ, ಇವ್ರಿಗೆ ಪಾರ್ಶ್ವವಾಯು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಜಾಮೀನು ಪಡ್ಕೊಂಡ್ಬಿಟ್ರು. ಆದ್ರೆ ಈವರೆಗೂ ಕೂಡ ಆಪರೇಷನ್ ಮಾಡ್ಕೊಂಡಿಲ್ಲ, ಸಿನಿಮಾದಂತೆ ನಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ವಾದ ಪ್ರತಿವಾದ ಏನಾಯ್ತು? ಬರೀ ವಾದ ಅಷ್ಟೇ ಆಯ್ತಾ ಪ್ರಸನ್ನ ಕುಮಾರ್ ಅವ್ರದ್ದು? ಪ್ರತಿವಾದವು ಕೂಡ ಏನಾದರೂ ಆಯ್ತಾ? ಈ ನಟನೆ ಮಾಡ್ತಾ ಇದ್ದಾರೆ, ಪಾರ್ಶ್ವವಾಯು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಾರೆ, ಇದೆಲ್ಲ ನಟನೆ ಅನ್ನುವಂಥ ಮಾತಿಗೆ ಏನಾದರೂ ಕೌಂಟರ್ ಅಟ್ಯಾಕ್ ಬಂತ? ಏನಿತ್ತು ಇವತ್ತು ವಾದ? ಅರುಣ್, ಏನಂದ್ರೆ ಪ್ರಮುಖವಾಗಿ ಇವತ್ತು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡು ಇವತ್ತು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ ಬಳಿಕ ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಬರೋದಕ್ಕಿಂತ ಮುಂಚಿತವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಒಂದು ಆಕ್ಷೇಪಣೆಯನ್ನ ಎತ್ತುವಂಥದ್ದು. ಯಾಕೆಂದ್ರೆ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಳೋ ಸಂದರ್ಭದಲ್ಲಿ ತುರ್ತಾಗಿ ಶಸ್ತ್ರಚಿಕಿತ್ಸೆ ಅಗತ್ಯತೆ ಇದೆ, ತುರ್ತಾಗಿ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಲ್ಲ ಅಂದ್ರೆ ಪಾರ್ಶ್ವವಾಯು ಆಗುವಂತ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡ್ರು. ಮನವಿಯನ್ನ ಮಾಡ್ಕೊಂಡ ಬಳಿಕ 6 ವಾರಗಳ ಕಾಲ ಅವರಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಯಿತು. ಆದರೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಈಗಾಗಲೇ 5 ವಾರ ಕಳೆದಿದ್ದಾವೆ. 5 ವಾರ ಕಳೆದ್ರೂ ಕೂಡ ಅವ್ರಿಗೆ ಯಾವತ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಯಾಕೆಂದ್ರೆ ಪ್ರತಿ 2 ವಾರಕ್ಕೊಮ್ಮೆ ಒಂದು ರಿಪೋರ್ಟ್ ಅನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹೇಳುವಂಥದ್ದು ಅವ್ರಿಗೆ ಪ್ರಿಪೇರ್ ಅನ್ನ ಮಾಡ್ತಾ ಇದೀವಿ, ಯಾಕೆಂದ್ರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಆಗೋದ್ರಿಂದ ಯಾವ ರೀತಿಯ ಸಮಸ್ಯೆಗಳಾಗ್ತವೆ, ಜೊತೆಗೆ ಅವ್ರಿಗೆ BP
ಏರಿಳಿತ ಆಗ್ತಾ ಇದೆ, ಅದಕ್ಕೆಲ್ಲ ಕೂಡ ಪ್ರಿಪೇರ್ ಅನ್ನ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆಕ್ಷೇಪಣೆಯನ್ನ ಎತ್ತುವಂಥದ್ದು. ಜೊತೆಗೆ BP ಎಷ್ಟೇ ಹೈ ಪಿಕ್ಕಲ್ಲಿ ಇದ್ರೂ ಕೂಡ ಆಮ್ಲಾಂಗ್ 50 mg ಅನ್ನೋ ಒಂದು ಮಾತ್ರೆ ಇದೆ, ಅದನ್ನ ಕೊಟ್ರೆ 24 ಗಂಟೆ ಒಳಗಡೆ ಅವರ BP ಸಂಪೂರ್ಣವಾಗಿ ಕಂಟ್ರೋಲ್ಗೆ ಬರುತ್ತೆ. ಕಂಟ್ರೋಲ್ಗೆ ಬಂದು ಅವರ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಬೋದು. ಯಾಕಂದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡೋ ಸಂದರ್ಭದಲ್ಲೂ ಕೂಡ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ ವೈದ್ಯರು ಅನ್ನೋದ್ರ ಬಗ್ಗೆ SPP ಅವರು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಜಡ್ಜ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಇನ್ನೂ ಎಷ್ಟು ದಿನಗಳ ಕಾಲ ಅವರ ಮಧ್ಯಂತರ ಜಾಮೀನಿನ ಅವಧಿ ಇದೆ ಅನ್ನೋದ್ರ ಬಗ್ಗೆ ಕೇಳಿದ ಸಂದರ್ಭದಲ್ಲಿ ಇನ್ನ 7 ದಿನ ಇದೆ ಅನ್ನೋದ್ರ ಬಗ್ಗೆ ಅವರು ಅಂದ್ರೆ ಪ್ರಸನ್ನ ಕುಮಾರ್ ಅವರು ಗಮನಕ್ಕೆ ತರ್ತಾರೆ. ಆ ಸಂದರ್ಭದಲ್ಲಿ CV ನಾಗೇಶ್ ಅವರು ಒಂದು ಮನವಿಯನ್ನ ಮಾಡುವಂಥದ್ದು, ಈಗಾಗಲೇ ದಿನಾಂಕ ನಿಗದಿಯನ್ನ ಮಾಡಿದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಕೂಡ ಮಾಡಿದೀವಿ ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು SPP ಪ್ರಸನ್ನ ಕುಮಾರ್ ಅವರು ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಅವರನ್ನ ಜೈಲಿಗೆ ಕಳಿಸಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡುವಂಥದ್ದು. ಆ ಸಂದರ್ಭ ಜಡ್ಜ್ ಅವರು ಕೂಡ ಹೇಳುವಂಥದ್ದು, ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ವಾದ ಪ್ರತಿವಾದವನ್ನ ಆಲಿಸ್ತೀನಿ ಅಂತ ಹೇಳಿ ಒಂದು ಕಾಲಾವಕಾಶವನ್ನು ಕೂಡ ಸೋಮವಾರಕ್ಕೆ ಕೊಟ್ಟಿರುವಂಥದ್ದು. ಅರುಣ್.